ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಅನುವು ಮಾಡಿಕೊಡಲು ಕೇಂದ್ರ ಸಚಿವ ಸಂಪುಟ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಒಪ್ಪಿಗೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಪ್ರಸ್ತುತ ಇರುವ 33ರಿಂದ 37ಕ್ಕೆ ಏರಿಸಲು ನಿರ್ಧರಿಸಲಾಗಿದೆ. ಇದಕ್ಕಾಗಿ ಸರ್ಕಾರ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಸಂಸತ್ತಿನಲ್ಲಿ ಮಂಡಿಸಲಿದೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳದಿಂದ ಸುಪ್ರೀಂ ಕೋರ್ಟ್ ಹೆಚ್ಚು ವೇಗವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಇದರಿಂದ ಜನಸಾಮಾನ್ಯರಿಗೆ ತ್ವರಿತವಾಗಿ ನ್ಯಾಯ ಸಿಗಲಿದೆ. ಹೊಸ ನ್ಯಾಯಮೂರ್ತಿಗಳು ಹಾಗೂ ಅವರ ಸಹಾಯಕ ಸಿಬ್ಬಂದಿಯ ಸಂಬಳ ಸೇರಿದಂತೆ ಇತರ ಸೌಲಭ್ಯಗಳ ವೆಚ್ಚವನ್ನು ಭಾರತದ ಸಂಚಿತ ನಿಧಿಯಿಂದ ಭರಿಸಲಾಗುತ್ತದೆ ಎಂದು ತಿಳಿಸಿದರು. ಆರಂಭದಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆ ಕೇವಲ 7 ಇದ್ದು, ಕಾಲಾನಂತರದಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾದಂತೆ ಸಂಸತ್ತು ಕಾನೂನಿನ ಮೂಲಕ ಈ ಸಂಖ್ಯೆಯನ್ನು ಹಂತ ಹಂತವಾಗಿ ಹೆಚ್ಚಿಸುತ್ತಾ ಬಂದಿದೆ. 1956ರಲ್ಲಿ ಮೊದಲ ಬಾರಿಗೆ ಸಂಖ್ಯೆಯನ್ನು 10ಕ್ಕೆ ನಿಗದಿಪಡಿಸಲಾಯಿತು. ನಂತರ 1960ರಲ್ಲಿ 13ಕ್ಕೆ ಹೆಚ್ಚಿಸಲಾಯಿತು. 1977ರಲ್ಲಿ 17, 1986ರಲ್ಲಿ 25, 2008ರಲ್ಲಿ 30 ಮತ್ತು 2019ರಲ್ಲಿ ಸಂಖ್ಯೆಯನ್ನು 33ಕ್ಕೆ ಏರಿಸಲಾಗಿತ್ತು. ಇದೀಗ ಈ ಸಂಖ್ಯೆಯನ್ನು 37ಕ್ಕೆ ಏರಿಸಲಾಗುತ್ತಿದೆ ಎಂದು ಹೇಳಿದರು. सुप्रीम कोर्ट में जजेस की संख्या बढ़ाई गई है 33 टू 37 प्लस 1 38 इज इंक्लूडिंग द सीजेआई. 4 जजेस की संख्या बढ़ाई गई है. और अगर 2014 से देखें आप तो लगातार जजेस की संख्या बढ़ाते गए हैं. 2014 से अगर हम देखें तो 25 सुप्रीम कोर्ट के जजेस थे. 25 से पहले प्रधानमंत्री श्री नरेंद्र मोदी जी की अध्यक्षता में एनडीए सरकार ने 30 किया, उसको 30 से 33 किया और आज 33 से 37 किया, यानी करीब करीब 50% जजेस की संख्या में वृद्धि की है. 38 इज इंक्लूडिंग द सीजेआई. हमेशा वो ऐसे ही लिखते हैं, सीजेआई इज लाइक सीजेआई, सो वी ऑलवेज राइट नंबर ऑफ जजेस एंड +1 विल ऑलवेज बी द सीजेआई. दैट इज द वे वी राइट. इसको थोड़ा सा रिवाइज कर लेना बिफोर वी सेंड इट आउट. उससे कई गुना ज़्यादा इन 12 वर्षों में ऐड किए गए, क्योंकि जस्टिस डिलीवरी बहुत इंपॉर्टेंट है. टोटल जो 92,000 केसेस पेंडिंग है, उसके पॉइंट ऑफ व्यू से बहुत जरूरी है कि हम जजेस बढ़ाएं और ये जजेस बढ़ाए गए.